ನಾವೇನು ಹೇಳೋದೇ ಬೇಕಾಗಿಲ್ಲ. ಸೂಪರ್ ಸಸ್ಪೆನ್ಸ್ ಹಾರನ್ನು ಬ್ಲೆಂಡ್ ಮಾಡಿರೋಂಥ ಚಿತ್ರ. ಫಸ್ಟ್ ಟೈಮ್ ಮಾಡಿರೋದು, ಫಸ್ಟ್ ಟೈಮ್ ಈ ಲೆವೆಲಿಗೆ ಮಾಡಿದ್ದೀರ. ವೆರಿ ಗುಡ್ ವೆರಿ ಗುಡ್. ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದೀರಾ. ರೈಟರ್ ನೀವೆಲ್ಲ ಸೂಪರ್. ತುಂಬ ಒಂದು ಭಾಳ ಡಿಫ್ರೆಂಟಾಗಿ ಟ್ವಿಸ್ಟು ಟರ್ನು. ನಮಗೆ ನೋಡ್ತಾ ನೋಡ್ತಾ ಏನು ದೆವ್ವದ ಕಥೆನ ಇದ್ರೊಳಗೆ ಮರ್ಡರ್ ಇದ್ದಾರ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ವೆರಿ ಗುಡ್. ಒಳ್ಳೆ ನೀವು ಅದ್ಭುತವಾಗಿ ಮಾಡಿದ್ದೀರಾ. ನೀವು ಅಷ್ಟೇ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕ್ಯಾರೆಕ್ಟರು ಬ್ಲೆಂಡ್ ಮಾಡಿ ಸಾಫ್ಟ್ವೇರ್ ಕಾಣ್ತಿಲ್ಲ. ನಾನಿಗೂ ರಾಜ್ಬಿ ಶೆಟ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನ್ನ ಭಾಳ ಹಳೆಯ ಸ್ನೇಹಿತ ರವಿ ವರ್ಮ ಅವ್ರ ಪ್ರೊಡಕ್ಷನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರನ್ನ ಕೇಳ್ಕೊಂಡು ಇದೇ ಥರ ಯಂಗ್ಸ್ಟರ್ಸ್ಗೆ ಈ ಥರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಪ್ರತಿಯೊಂದು ಹಳ್ಳಿ ಗಿಳ್ಳಿ ತೋರಿಸಿರೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಆಲ್ರೆಡಿ ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಅನ್ಸುತ್ತಲ್ವಾ? ಒಳ್ಳೆ ಇದಾಗುತ್ತೆ ಬಿಡಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನೀವು ಕತೆ ಬರೀತಿರುವಾಗ ಕಥೆಯ ಪಾತ್ರಗಳು ಹಂಗೆ ನೆನಪಾಗ್ತಾ ಇರ್ತಾವೆ ನಿಮ್ಮ ಪಕ್ಕದಲ್ಲಿ ನಮ್ಮ ಕೂತ್ಕೊಳ್ಳಿ. ಅಂದರೆ ನೀವು ಕತೆ ಬರೀತಾ ಇರ್ತೀರಲ್ಲ, ಈ ಕ್ಯಾರೆಕ್ಟರ್ ನೋಡಿದ್ರಲ್ಲ, ಒಂದು ಕೇಸ್ನ ಯೋಚನೆ ಮಾಡುವಾಗ ಕೇಸ್ ಸಂಬಂಧಪಟ್ಟವರೆಲ್ಲ ನೆನಪಾಗ್ತಾ ಇರ್ತಾರೆ. ನನಗೂ ಆ ಥರ ಪ್ರಾಬ್ಲಮ್ ಇದೆ ಬಿಡಿ. ಇಲ್ಲ, ರೈಟರ್ಸ್ಗೆಲ್ಲ ಪ್ರಾಬ್ಲಮ್ ಇರ್ಬೋದೇನ್ರಿ. ಅದು ಟ್ವಿಸ್ಟ್ ಟ್ವಿಸ್ಟ್ ಭಾಳ ಚೆನ್ನಾಗಿದೆ. ರಾಜ್ಬಿ ಶೆಟ್ಟರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ, ಆ ಮಗುನೂ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಗುಡ್ ಅಟೆಂಪ್ಟ್. ನಿಮ್ಮ ಸಿನಿಮಾ ಇಷ್ಟು ಹಿಡಿತದಲ್ಲಿ ಮಾಡಿದ್ದೀರ ಅಂದರೆ ಆಶ್ಚರ್ಯ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು.